ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ತಂತ್ರಜ್ಞಾನ ಹೆಚ್ಚಿದಂತೆ ಜನ ಬುದ್ಧಿವಂತರಾಗುತ್ತಾರೆ ಎಂದುಕೊಳ್ಳಬೇಡಿ. ಮಾಹಿತಿ ಹೆಚ್ಚು ಸಿಕ್ಕಷ್ಟು ನಂಬುವ ಮೂರ್ಖರು ಜಾಸ್ತಿ ಆಗುತ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಕಾಮಾಖ್ಯಾದೇವಿ ಬಗ್ಗೆ ತಿಳ್ಕೊಳ್ಳೋಣ. ಕಾಮಾಖ್ಯಾದೇವಿ ಹಿಂದೂ ಧರ್ಮದ ಶಾಸ್ತ್ರ ಸಂಪ್ರದಾಯದಲ್ಲಿ ಅತ್ಯಂತ ಮಹತ್ವಪೂರ್ಣ ಮತ್ತು ಶಕ್ತಿಶಾಲಿ ದೇವಿಯಾಗಿ ಪೂಜಿಸಲ್ಪಡುತ್ತಾಳೆ. ಆಕೆ ಆದಿಪರಾಶಕ್ತಿ ಪಾರ್ವತೀ ದೇವಿಯ ರೂಪ ಎಂದು ಪರಿಗಣಿಸಲ್ಪಟ್ಟು ವಿಶೇಷವಾಗಿ ತಂತ್ರ ಸಾಧನೆ, ಶಕ್ತಿ ಪೂಜೆ, ಸೃಷ್ಟಿಶಕ್ತಿಗಳ ಸಂಕೇತವಾಗಿದೆ. ಪುರಾಣಿಕ ಮೂಲ: ಕಾಮಾಖ್ಯಾದೇವಿಯ ಮೂಲ ಕಥೆ ಕಾಲಿಕಾ ಪುರಾಣ ಹಾಗೂ ಇತರ ಪುರಾಣಗಳಲ್ಲಿ ವಿವರಿಸಲಾಗಿದೆ. ಸತೀದೇವಿ ತನ್ನ ತಂದೆ ದಕ್ಷಿಣ ಯಜ್ಞದಲ್ಲಿ ಅವಮಾನಗೊಂಡು ಅಕ್ಕ ತ್ಯಾಗ ಮಾಡಿದಳು. ನಂತರ ಶಿವನು ದುಃಖದಿಂದ ಸತಿಯ ದೇಹವನ್ನು ಹೊತ್ತು ತಾಂಡವ ಮಾಡಿದನು. ವಿಷ್ಣುನು ಸುದರ್ಶನ ಚಕ್ರದಿಂದ ದೇಹವನ್ನು ತುಂಡು ಮಾಡಿದನು. ಈ ಘಟನೆ ಫಲವಾಗಿ ಸತಿಯು ದೇಹದ ಭಾಗಗಳು ಭೂಮಿಯ ವಿಭಿನ್ನ ಸ್ಥಳಗಳಲ್ಲಿ ಬಿದ್ದವು. ಅವುಗಳನ್ನು ಶಕ್ತಿಪೀಠಗಳು ಎಂದು ಕರೆಯುತ್ತಾರೆ. ಕಾಮಾಖ್ಯದಲ್ಲಿ ಯೋನಿ ಭಾಗ ಬಿದ್ದಿದೆ ಎಂದು ನಂಬಿಕೆ. ಆದ್ದರಿಂದ ಇದು ಸೃಷ್ಟಿ, ಜನನ, ಮಹಿಳಾ ಶಕ್ತಿಗಳ ಕೇಂದ್ರವಾಗಿದೆ. ದೇವಸ್ಥಾನ ಮತ್ತು ಸ್ಥಳ ಮಹತ್ವ: ಕಾಮಾಖ್ಯ ದೇವಸ್ಥಾನ ಇದು ನೀಲಾಚಲ ಬೆಟ್ಟದ ಮೇಲೆ ಇದೆ. ವಿಶ್ವದ ಪ್ರಮುಖ ಶಕ್ತಿ ಆರಾಧನಾ ಕೇಂದ್ರಗಳಲ್ಲಿ ಒಂದು. ದೇವಿಯ ಮೂರ್ತಿ ಇಲ್ಲ. ಯೋನಿಯಾಕಾರದ ಶಿಲೆ ಪೂಜಿಸಲ್ಪಡಲಾಗುತ್ತದೆ. ನೈಸರ್ಗಿಕ ಜಲಧಾರೆ ಸದಾ ಹರಿಯುತ್ತಿರುತ್ತದೆ. ಇದು ಸಾಮಾನ್ಯ ದೇವಾಲಯವಲ್ಲ, ಇದು ಶಕ್ತಿಪೀಠ. ಇತಿಹಾಸ: ಕಾಮಾಖ್ಯ ದೇವಾಲಯವು ಬಹಳ ಹಳೆಯದು ಮತ್ತು ಅನೇಕ ಹಂತಗಳಲ್ಲಿ ಅಭಿವೃದ್ಧಿಯಾಗಿದೆ. ಪ್ರಾಚೀನ ಕಾಲ: ಮೂಲವಾಗಿ ಇದು ಆದಿವಾಸಿ ದೇವಿಯ ಆರಾಧನೆಯ ಸ್ಥಳವಾಗಿತ್ತು. ನಂತರ ಹಿಂದೂ ಧರ್ಮ ಭಾಗವಾಯಿತು. 7ನೇ ಶತಮಾನಕ್ಕೂ ಮುಂಚೆಯೇ ಪೂಜೆ ಇದ್ದುದಾಗಿ ಸಾಕ್ಷ್ಯಗಳು ಸೂಚಿಸುತ್ತದೆ. ಮಧ್ಯಯುಗ ದೇವಾಲಯವು ಹಾಳಾಗಿ ನಂತರ ಕೋಚ್ ವಂಶದ ರಾಜರು 16ನೇ ಶತಮಾನ ಮರುನಿರ್ಮಿಸಿದರು. ನಂತರ ಅಹೋಮ್ ರಾಜರು ಪುನರ್ನಿರ್ಮಾಣ ಮತ್ತು ಅಭಿವೃದ್ಧಿ ಮಾಡಿದರು. ಈಗಿನ ದೇವಸ್ಥಾನವು ವಿಭಿನ್ನ ಕಾಲಗಳು, ಶೈಲಿಗಳು ಸಂಯೋಜನೆ. ಗೊತ್ತಾಯ್ತಾ? ತಂತ್ರ ಸಾಧನೆ ಕೇಂದ್ರ ಕಾಮಾಖ್ಯದೇವಿ ವಿಶೇಷ ತಂತ್ರಶಾಸ್ತ್ರ ಕೇಂದ್ರ. ಇಲ್ಲಿ ತಂತಿಗಳು, ಅಘೋರಿಗಳು ಸಾಧನೆ ಮಾಡುತ್ತಾರೆ. ಇದು ವೇದಿಕ ಪೂಜೆಗಿಂತ ಭಿನ್ನವಾದ ತಂತ್ರ ಪದ್ಧತಿ. ಶಕ್ತಿ, ಕಾಮ, ಸೃಷ್ಟಿ, ಯೋನಿ ತತ್ವಗಳ ಆರಾಧನೆ ನಡೆಯುತ್ತದೆ. ಜೀವನದ ಮೂಲ ಶಕ್ತಿ ಪ್ರಕೃತಿ, ಸೃಷ್ಟಿ ಶಕ್ತಿ. ಅಂಬುಜಾಚಿ ಮೇಳ ವಿಶೇಷ ಹಬ್ಬ. ಅಂಬುಬಾಜಿ ಮೇಳ ವರ್ಷಕ್ಕೆ ಒಮ್ಮೆ ದೇವಿ ಋತುಮತಿಯಾಗುತ್ತಾಳೆ ಎಂಬ ನಂಬಿಕೆ. 3 ದಿನ ದೇವಸ್ಥಾನ ಮುಚ್ಚಿಸಲಾಗುತ್ತದೆ. ನಂತರ ಪುನಃ ದರ್ಶನ. ಇದು ಮಹಿಳಾ ದೇಹ ಮತ್ತು ಪ್ರಕೃತಿಯ ಚಕ್ರಕ್ಕೆ ಗೌರವ ಸೂಚಿಸುವ ಹಬ್ಬ. ಆಧ್ಯಾತ್ಮಿಕ ಅಥವಾ ಕಾಮಾಖ್ಯದೇವಿ ಕೇವಲ ದೇವತೆ ಅಲ್ಲ, ಒಂದು ತತ್ವ. ಸ್ತ್ರೀಶಕ್ತಿ, ಜನನ ಮತ್ತು ಸೃಷ್ಟಿ, ಪ್ರಕೃತಿ ಮತ್ತು ಜೀವನ ಚಕ್ರ, ಕಾಮ ಮತ್ತು ಮೋಕ್ಷ. ಇದು ಜೀವನದ ಮೂಲ ತತ್ವಗಳು ಪ್ರತಿನಿಧಿಸುತ್ತದೆ. ವಿಶೇಷಗಳಲ್ಲಿ ಸಾರಾಂಶ: 51 ಶಕ್ತಿಪೀಠಗಳಲ್ಲಿ ಅತ್ಯಂತ ಪ್ರಮುಖ ಮೂರ್ತಿ ಗೊತ್ತಾಯ್ತು ಇಲ್ಲ. ಯೋನಿ ಶಿಲೆ ಪೂಜೆ ತಂತ್ರಸಾಧನೆಗೆ ವಿಶ್ವಪ್ರಸಿದ್ಧ ಸ್ವೀಕೃತಿಯನ್ನು ಪರಾಕಾಷ್ಠೆ. ಸಮಾಪ್ತಿ: ಕಾಮಾಖ್ಯ ದೇವಿ ಶಕ್ತಿ ಪ್ಲಸ್ ಸೃಷ್ಟಿ ಪ್ಲಸ್ ಪ್ರಕೃತಿ. ತಂತ್ರ ಪ್ಲಸ್ ಶಕ್ತಿ ಪೂಜೆಯ ಕೇಂದ್ರ. ಮಹಿಳಾ ಶಕ್ತಿಯ ಮಹತ್ವವನ್ನು ಸಾರುವ ದೇವಿ. ಗೊತ್ತಾಯ್ತಾ? ಇವುಗಳು ನಾವು ಯಾವುದೇ ಆಗಲಿ ನಮ್ಮ ಹಿಂದೂ ಧರ್ಮದ ಇದನ್ನು ನಾವು ತಿಳ್ಕೋಬೇಕು. ಇದನ್ನು ಕೃಪೆ ನಾಗರತ್ನಯ್ಯ ವಜ್ಜನ ಕುರಿಕೆ ಆಗಣ್ಣ ಅಂತ ಅವರು ವಾಟ್ಸಪ್ಪಲ್ಲಿ ಕಳಿಸಿದ್ರು. ಎಷ್ಟು ಚೆನ್ನಾಗಿ ವಿವರಣೆ ಮಾಡಿದ್ದಾರೆ ನೋಡಿ. ನಿಜವಾಗಲೂ ನಾವು ನಮ್ಮ ಇದನ್ನು ಸನಾತನ ಧರ್ಮ, ಹಿಂದೂ ಧರ್ಮದ ಪ್ರಕಾರ ನಾವು ತಿಳ್ಕೊಳ್ಳೋಣ. ಯಾವುದೇ ಆದ್ರೂ ನಾವು ನಮ್ಮ ಹಿಂದಿನ ಇದನ್ನು ತಿಳ್ಕೊಂಡಾಗ ನಮಗೆ ಒಂದು ಇತಿಹಾಸ ತಿಳಿಯುತ್ತೆ. ಇವಾಗ ನಾವು ದಿನಪಂಚಾಂಗ ತಿಳ್ಕೊಳ್ಳೋಣ. ದಿನಾಂಕ 11/4/2026 ಶನಿವಾರ. ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ಚೈತ್ರ ಮಾಸ, ಕೃಷ್ಣ ಪಕ್ಷ, ತಿಥಿ ನವಮಿ, ರಾತ್ರಿ 8:27, ನಕ್ಷತ್ರ ಉತ್ತರಾಷಾಢ, ಹಗಲು 10:06, ಮಳೆ ರೇವತಿ 4ನೇ ಪಾದ, ರಾಹುಕಾಲ 9:19 10:52, ಗುಳಿಕ ಕಾಲ 6:14 7:46, ಯಮಗಂಟ ಕಾಲ 1:57 3:30. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀವಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.